ಕುಂದಗೋಳ ಬೈ ಎಲೆಕ್ಷನ್ ನಲ್ಲಿ ಸಚಿವ ಡಿಕೆಶಿ ಬಿಜೆಪಿಯ ಟಾರ್ಗೆಟ್ ಆಗಿದ್ದಾರೆ. ಡಿಕೆಶಿ ಮೇಲೆ ಬಿಜೆಪಿ ನಾಯಕರು ಟೀಕಾಪ್ರಹಾರ ನಡೆಸ್ತಾ ಇದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ ಡಿಕೆಶಿ ಬಿಜೆಪಿ ಅವರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ, ಹೀಗಾಗಿ ನನ್ನ ಬಗ್ಗೆ ತುಂಬಾ ಮಾತಾಡ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಯಾವುದೋ ಪೇಪರ್ ನೋಡಿದ್ರೆ ಜೈಲಿಗೆ ಬೇರೆ ಕಳಿಸ್ಬಿಡ್ತೀನಿ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆದ್ಮೇಲೆ ಅಂತ. ಹಿಂದೆ ಶ್ರೀರಾಮುಲು ಅಣ್ಣ ಕಳಿಸಾಯ್ತು, ಈಗ ಇವರು ಯತ್ನಾಳವರು ಹೇಳಿದ್ದಾರೆ. ಬಹಳ ಸಂತೋಷ. ಗಂಡಸ್ತನೋ ಯಾಕೆ, ಅದನ್ನ ಪ್ರಶ್ನೆ ಯಾಕೆ? ಯಾರ ಪ್ರೀತಿ ಜಾಸ್ತಿ ಇರ್ತದೆ ಅವ್ರ ಬಗ್ಗೆ ರೀ, ಯಾರ ಮೇಲೆ ಹೆಚ್ಚು ಪ್ರೀತಿ ಇರ್ತದೆ ಅವ್ರನ್ನ ನೆನೆಸ್ಕೊಳ್ತಾ ಇರ್ತಾರೆ. ನಂದು ನಡೀತದೆ ಅಂತ ಹೇಳಿದ್ನ, ನಾನು ನಡೆಸ್ತೀನಿ ಅಂತ ಹೇಳಿದ್ನ, ಏನಿಲ್ವಲ್ಲ. ನಾನೊಬ್ಬ ಪಾರ್ಟಿ ಕಾರ್ಯಕರ್ತ, ಇಲ್ಲಿ ಬಂದಿದ್ದೀನಿ, ಬಾವುಟ ಕಟ್ಟೋಣ, ಪಾಂಪ್ಲೆಟ್ ಹಂಚೋಣ ಅಂತ ಬಂದಿದ್ದೀನಿ. ನಾನು ಕಾರ್ಯಕರ್ತ, ಏನು ಕೆಲಸ ಮಾಡಬೇಕು ಮಾಡ್ತಾ ಇದ್ದೀನಿ. ಜಗದೀಶ್ ಶೆಟ್ಟರು ಹುಷಾರು, ಏನಾದ್ರು ನಮ್ಮ ಕಾರ್ಯಕರ್ತನ ಮುಟ್ಟಿದ್ರೆ ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಹೇಳಿದ್ರು. ನಿಜ ತಾನೇನ್ರಿ? ಹಂಗೆ ಹೇಳಿದವರು 20 ಜನ ಶಾಸಕರು ಯಾಕೆ ಅವ್ರ ಜೊತೆ ಹೋಗ್ತಾ ಇದ್ದಾರೆ? ಸರಿ ಹಂಗಂತ ಕಾರ್ಯಕರ್ತನೇ ಇವ್ರು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಲ್ಲ. ಕಾಂಗ್ರೆಸ್ ಪಾರ್ಟಿ MLA ಡೈಜೆಸ್ಟ್ ಮಾಡ್ಕೊಳ್ತಾರ? ಒಬ್ಬ ಎಮ್ ಎಲ್ ಎ ಅವ್ರು ಯಾರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ, ಮುಗಿದೋಯ್ತಷ್ಟೇ. ಏನು ಈ ಸರ್ಕಾರನ ಬರೀ ಕನಸು ಮೇಲೆ ಜನರಿಗೆ ಸರ್ಕಾರ ತೆಗಿತೀವಿ, ಸರ್ಕಾರ ಮಾಡ್ತೀವಿ 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 ಸುಳ್ಳು ಹೇಳಿ ಆಫೀಸರ್ಸ್ಗಳಿಗೆ, ಕಾಂಟ್ರಾಕ್ಟರ್ಗಳಿಗೆ, MLAಗಳಿಗೆ, ಜನರಿಗೆ ನಂಬಿಸಿ ಬರೀ ಗೋಪುರ ಕಟ್ತಾ ಇದ್ದಾರೆ. ಎಲ್ಲ ಏನಾಗಲ್ಲ ರೀ, ಅದು ಸಲೀಸಾಗಿ ನಾವು ಬಿಡೋದಿಲ್ಲ ರೀ. ನನ್ನ ಕಂಡ್ರೆ ಯಾಕೆ ಭಯ ರೀ ಅವ್ರಿಗೆ? ನನ್ನ ಕಂಡ್ರೆ ಪ್ರೀತಿ ಜಾಸ್ತಿ. ಇದು ಡಿಕೆಶಿ ಅವರ ವರ್ಷನ್. ಹಾಗಾದ್ರೆ ಡಿಕೆಶಿ ವಿರುದ್ಧ ಬಿಜೆಪಿ ಲೀಡರ್ಸ್ ವಾಕ್ ಪ್ರಹಾರ ಹೇಗಿತ್ತು ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. DK ಶಿವಕುಮಾರ್ ಅವರು ಮತ್ತು ಅವ್ರ ಸಹೋದರ ಆತ್ಮಲೋಕನ ಮಾಡಿಕೊಳ್ಳಿ. ಭ್ರಷ್ಟಾಚಾರ ಹಣ ಲೂಟಿ ಹೊಡೆದಲ್ಲ, ಅಥವಾ ಟೈರ್ನಲ್ಲಿ ಹಣ ಸಿಕ್ಕರಣ ನಂದಲ್ಲ, ಅವ್ರಿಗೆ ಗೊತ್ತು. ಆದರೆ ಬಂಡತನ ರಾಜಕೀಯದಲ್ಲಿ ಭ್ರಷ್ಟಾಚಾರ ಹಣ ಎಷ್ಟಿದ್ದು ದಾಖಲೆ ಸಮೇತ ಸಿಕ್ಕಾಕಿದೆ ಗೊತ್ತಿಲ್ಲ. ಎಲ್ಲ ದಾಳಿಯಾಗಿದೆ. ಅವರು ನಿಜವಾಗ್ಲೂ ಸತ್ಯಹರಿಶ್ಚಂದ್ರ ಆಗಿದ್ದರೆ, ಸತ್ಯಹರಿಶ್ಚಂದ್ರ ರಾಜಕಾರಣ ಮಾಡಿದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿರ್ಲಿ. ಕುಂದಗೋಳ ಮತಕ್ಷೇತ್ರಕ್ಕೆ ಇರ್ಬೋದು, ರಾಜ್ಯಕ್ಕೆ ನೀರಾವರಿ ಮತ್ತು ಅಭಿವೃದ್ಧಿ ಅದನ್ನೇನಾರು ಹೇಳಿದಾರ? ಭಾವುಕರಾಗಿ ಮಾಧ್ಯಮದಲ್ಲಿ ಭಾವುಕರಾಗಿ ನೋಡಬೇಕು. ಶಿವಳ್ಳಿಯವರನ್ನು ನೆನೆದು ಕಣ್ಣೀರಿಟ್ಟ ಸಚಿವ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಸನ್ಮಾನ್ಯ DK ಶಿವಕುಮಾರ್ ಅವರೇ, ರಾಜಕಾರಣ ನಮಗೂ ಮಾಡೋಕ್ಕೆ ಬರುತ್ತೆ, ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ. ಹಣ ಇದ್ದ ತಕ್ಷಣ ಸ್ವಾಭಿಮಾನ ಜನರನ್ನ ಖರೀದಿ ಮಾಡೋಕ್ಕಲ್ಲ. ಭಾಳ ದಿವಸ ನಡೆಯಲ್ಲ ನಿಮ್ಮ ಮಾಟುಗಳು. ನಡಿಬೋದು ಎಲ್ಲಿ? ಕೇವಲ ಕನಕಪುರದಲ್ಲಿ ಮಾತ್ರ. ನಮ್ಮ ಕ್ಷೇತ್ರಗಳಲ್ಲಿ ನಾವೇ ಹೀರೋಗಳು. ಇಲ್ಲೂ ಬಂದು ಕೂತ್ಕೊಂಡು ಗಡ್ಡೆ ಹಾಕೋದಲ್ಲ DK ಶಿವಕುಮಾರ್. ಬರಲಿ ರಿಸಲ್ಟ್ ನೋಡೋಣ. ಶಿವಮೊಗ್ಗದಲ್ಲೂ ಕೂಡ ಏನು ಎಂಥದ್ದು ಅದೆಂಥದ್ದು ಪದ ಬಳಸ್ತಾರಲ್ಲ, ಅಲ್ಲಲ್ಲ ಎಂಥದ್ದು ಟ್ರಬಲ್ ಶೂಟರ್. ಬರ್ರಿ ಇಟ್ಕೊಳ್ಳಿ ಶಿವಮೊಗ್ಗದಲ್ಲ ಟ್ರಬಲ್ ಶೂಟರ್ ಬುಕ್ ಭಂಗ ಆಗ್ತೀನಿ, ನೀವು ಹೇಳ್ದಂಗೆ ಕೇಳ್ತೀನಿ ನಾನು. ಬಂಡೆ ಅದೆಂಥ ಬಂಡೆ ನನಗೆ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ಸಂಘಟನೆ ಮುಂದೆ ಯಾವುದೇ ವ್ಯಕ್ತಿ ಇಲ್ಲ. ಹಣವನ್ನು ಹೂಡಿ ಹಣಬಲದ ಮೂಲಕ ಗೆಲ್ತೇವೆ ಅನ್ನುವಂಥ ಭಾವನೆಗಳಿಂದ DKಶಿಯನ್ನು ಇಲ್ಲಿ ಉಸ್ತುವಾರಿ ಮಾಡಿದ್ದಾರೆ ಅನ್ನುವಂಥದ್ದಿದೆ. ನೋಡೇ ಬಿಡ್ತೇವೆ DKಶಿ ಅವರ ಹಣಬಲ ಗೆಲ್ಲುತ್ತೋ ಚಿಕ್ಕನಗೌಡರ ಜನಬಲ ಗೆಲ್ಲುತ್ತೋ ಅನ್ನೋದು ಈ ಚುನಾವಣೆ ತೀರ್ಮಾನ ಮಾಡುತ್ತೆ.